ನಮಸ್ಕಾರ ರೀ, ನನ್ನ ಹೆಸರು ಮಹೇಶ್ ಅರಳಿ ಅಂತ, ಅಲ್ಗೋರಿದಮ್ಸ್ 365 ಕಂಪನಿಯ ಫೌಂಡರ್ ಆ್ಯಂಡ್ CEO. ಈ ವಿಡಿಯೋ ಒಳಗೆ ಹೆಂಗೆ ನಾವು ಪೈಥಾನ್ ಕೋಡ್ ಮೋರ್ ದೆನ್ ಒನ್ ಫೈಲ್ ಒಳಗೆ ಬರೋದು, ಆ ಬರೆದಿರುವಂಥ ಫಂಕ್ಷನನ್ನು ಬೇರೆ ಫೈಲ್ ಒಳಗೆ ಹೆಂಗೆ ಯೂಸ್ ಮಾಡಬೇಕು, ಅದನ್ನು ಹೆಂಗೆ ಇಂಪೋರ್ಟ್ ಮಾಡಬೇಕು ಅಂತ ಕಲಿಯೋಣ. ಇಲ್ಲೊಂದು ನಾ ಕೋಡ್ ಬರ್ದೀನಿ. ಏನಂದ್ರೆ ಇದು ಫಂಕ್ಷನ್ಸ್ ಅಂತ ಒಂದು ಫೈಲ್ ಐತಿ, functions.py ಅಂತ. ಇದ್ರೊಳಗೆ ಗೆಟ್ ಸಮ್, ಸರ್ಚ್ ಅಂತ 2 ಫಂಕ್ಷನ್ ಬರ್ದೀನಿ. ಈ ಬರ್ದಿರೋ ಕೋಡನ್ನು ನಾ ಇನ್ನೊಂದು ಫಂಕ್ಷನ್ ಎಲ್ಲಿ ಅಂದರೆ ಇಲ್ಲಿ ನಮಸ್ತೆ ಒಳಗೆ ಯೂಸ್ ಮಾಡ್ಬೇಕನ್ನಾಗ್ತೇನೆ. ಸೊ ಇದನ್ನು ಯೂಸ್ ಮಾಡ್ಬೇಕಂದ್ರೆ ನಾವೇನಂತ ಬರಿಬೇಕು, ಫ್ರಾಮ್ ಫಂಕ್ಷನ್ಸ್ ಏನಂದ್ರೆ ಇಲ್ಲಿ ಫೈಲ್ ಹೆಸರು, ಇಂಪೋರ್ಟ್ ಗೆಟ್ ಸಮ್ ಏನ್ರಿ ಅದು ಫಂಕ್ಷನ್ ಹೆಸರು. ಇದನ್ನು ಬರೆದಾಗ ನಾ ಈ ಫಂಕ್ಷನನ್ನು ಈ ಫೈಲಿಂದ ಇನ್ವೋಕ್ ಮಾಡ್ಬೋದು. ನಾ ಅದನ್ನು ನಿಮಗೆ ಡಿಬಗ್ ಮಾಡಿ ತೋರಿಸ್ತೀನಿ. ಇದು ಒಂದು ಕಾನ್ಸೆಪ್ಟ್ ನೆನಪಿಟ್ಕೋರಿ. ಎರಡನೇ ಕಾನ್ಸೆಪ್ಟ್ ಏನು ನೆನಪಿಟ್ಕೋರಿ ಅಂದ್ರೆ, ನಾವು ಈ ಥರ ಕೋಡ್ ಬರೆದಾಗ ಈ ಕೋಡನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಈ ಕೋಡ್ ಹೆಂಗಂದ್ರೆ, ಈಗ ಯಾವಾಗ ಈ ಫಂಕ್ಷನ್ ನಾವು ಡೈರೆಕ್ಟ್ಲಿ ಇನ್ವೋಕ್ ಮಾಡ್ತೀವಲ್ಲ, ಅದು ಇನ್ವೋಕ್ ಮಾಡಿದಾಗ ಅದ್ರ ಕೆಳಗಿನ ಲೈನ್ ಎಕ್ಸಿಕ್ಯೂಟ್ ಮಾಡಿರಿ ಅಂತ ಈ ಥರ ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಫಂಕ್ಷನ್ ಒಳಗೆ ಇಲ್ಲೇನೈತಲ್ಲ ಫಂಕ್ಷನ್ಸ್ ಅಂತ, ಇಲ್ಲಿ ಈ ಥರ ಕೋಡ್ ಐತಿ. ಬಟ್ ಈ ಕೆಳಗಿನ ಕೋಡು ನಮಗೆ ಎಕ್ಸಿಕ್ಯೂಟ್ ಮಾಡೋದು ಬೇಡ, ಯಾಕಂದ್ರೆ ನಮ್ಗೆ ಬರೀ ಆ ಫಂಕ್ಷನ್ ಅಷ್ಟೇ ರನ್ ಮಾಡಬೇಕು. ಸೊ ಆ ಥರ ಇದ್ದಾಗ ನಾವು ಈ ಸಿಂಟ್ಯಾಕ್ಸ್ ಬರೆದು ಈ ಕೋಡನ್ನು ಏನು ಮಾಡಬೇಕು, ಇಂಡೆಂಟ್ ಮಾಡಬೇಕು. ಸಿಲೆಕ್ಟ್ ಮಾಡಿ ಟ್ಯಾಬ್ ಮಾಡಿದ್ರೆ ಈ ಥರ ಇಂಡೆಂಟ್ ಆಗುತ್ತೆ. ಸೊ ಇಫ್ ನೇಮ್ ವೇರಿಯಬಲ್ ಈಸ್ ಈಕ್ವಲ್ ಟು ಮೇನ್ ಅಂದ್ರೆ ನಾವು ಒಂದು ಫೈಲ್ ರನ್ ಮಾಡೀವಿ, ಅದನ್ನು ರನ್ ಮಾಡಿದಾಗ ಅಷ್ಟೇ ಈ ಕೋಡ್ ರನ್ ಮಾಡಿರಿ, ಇಲ್ಲಾಂದರೆ ಇದು ಮಾಡಬೇಡ್ರಿ ಅಂತ ಹೇಳ್ದಂಗೆ. ಈ ಟೆಕ್ನಿಕ್ಕಿಂದ ನೀವು ಏನು ಮಾಡ್ಬೋದು ಅಂದ್ರೆ, ಮಲ್ಟಿಪಲ್ ಫೈಲ್ದಾಗ ಕೋಡ್ ಬರೋದು, ಒಂದು ಫೈಲ್ನಾಗ ಬರೆದಿದ್ದ ಫಂಕ್ಷನ್ ಇನ್ನೊಂದರೊಳಗೆ ಯೂಸ್ ಮಾಡ್ಬೋದು. ಸೊ ಈಗ ಏನು ಮಾಡೋಣ, ಈ ಫೈಲ್ ಒಳಗೆ ಈ ಗೆಟ್ ಸಮ್ ಫಂಕ್ಷನ್ ಇನ್ವೋಕ್ ಮಾಡಿ ನೋಡೋಣ. ಈಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡ್ತೀನಿ, ರನ್ ಮಾಡಿ ನೋಡೋಣ ಇದನ್ನು. ಈಗ ಈ ಫೈಲ್ ರನ್ ಮಾಡಿದ್ವಿಲ್ಲ, ಸೊ ಆಟೋಮೆಟಿಕ್ಲಿ ಏನಾಯಿತು, ಪ್ರಿಂಟ್ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ ಆಯಿತು. ಈಗ ಇಲ್ಲಿಂದ ನೆಕ್ಸ್ಟ್ ಲೈನ್ ಹೋದ್ರಿ, ಸೊ ಆಟೋಮೆಟಿಕ್ಲಿ ನಂಬರ್ಸ್ ಇದು ಅರೇ ಡಿಕ್ಲೇರ್ ಆಯಿತು. ಈಗ ನೋಡ್ರಿ, ಈಗ ಗೆಟ್ ಸಮ್ ಫಂಕ್ಷನ್ ನಾವು ಎಂಟರ್ ಆಗಬೇಕು. ಅಲ್ಲಿ ನೀವೇನು ಮಾಡಿರಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಸ್ಟೆಪ್ ಓವರ್ ಯು ಯೂಸ್ ಸ್ಟೆಪ್ ಇಂಟು ಆಪ್ಷನ್ F11. ಇಲ್ಲಿ ಹೋದಾಗ ಆಟೋಮೆಟಿಕ್ಲಿ ಈಗ ನೋಡ್ರಿ ಈ ಫೈಲ್ ಓಪನ್ ಆಯಿತು ಫಂಕ್ಷನ್ಸದ್ದು. ಕಂಟ್ರೋಲ್ ಎಲ್ಲಿ ಬಂತು, ಇಲ್ಲಿ ಗೆಟ್ ಸಮ್ಗೆ ಬಂತು. ಇಲ್ಲಿ ಆ 2 ನಂಬರ್ಸ್, ಆ ಲಿಸ್ಟ್ದಾಗಿನ ನಂಬರ್ಸ್ ಇನ್ಪುಟ್ ತೊಗೊಂಡು ಸಮ್ ಕ್ಯಾಲ್ಕುಲೇಟ್ ಆಗಿ ಆ ಸಮ್ ವ್ಯಾಲ್ಯೂ ಫೈನಲಿ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಸೊ ವೆನ್ ಐ ಪ್ರೆಸ್ ಸ್ಟೆಪ್ ಇಂಟು, ನಾವು ಈಗ F11 ಮಾಡಿದಾಗ ಮತ್ತು ವಾಪಸ್ ಕಂಟ್ರೋಲ್ ಎಲ್ಲಿ ಹೋಗುತ್ತೆ, ಇದು ಯಾವ ಫೈಲಿಂದ ನೀವು ಕಾಲ್ ಮಾಡಿದ್ರಲ್ಲ ಅಲ್ಲಿ ಹೋಗುತ್ತೆ. ಆ ಬಂದು ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ಸಮ್ ಒಳಗೆ ಸ್ಟೋರ್ ಆಗುತ್ತೆ. ಆಮೇಲೆ ನಾವೀಗ ಅದನ್ನು ಪ್ರಿಂಟ್ ಮಾಡ್ತೀವಿ. ಸೊ ಸಮ್ ಈಸ್ 31. ಈ ಥರ ಮಾಡೋದ್ರಿಂದ ಮಲ್ಟಿಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸು ಒಂದೇ ಟೀಮ್ನಾಗ ಒಂದು ಪ್ರಾಜೆಕ್ಟ್ನಾಗ ವರ್ಕ್ ಮಾಡೋಕ್ಕೆ ಸಾಧ್ಯ ಐತಿ. ಏನಾರ ಪ್ರೋಗ್ರಾಮ್ ನಾವು ಎಲ್ಲ ಒಂದೇ ಫೈಲ್ನಾಗ ಬರೋದ್ರಿ ಅಂದ್ರೆ ನೀವು ಹೆಂಗೆ ವರ್ಕ್ ಮಾಡ್ತೀರಿ, ಅವಾಗ ಎಲ್ಲರೂ ಎಟ್ ಎ ಟೈಮ್ ಆ ಫೈಲ್ ಎಡಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಭಾಳ ಜನ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡುವಾಗ ಅದು ಸಾಫ್ಟ್ವೇರ್ನ ಏನು ಮಾಡ್ತಾರೆ, ಡಿವೈಡ್ ಮಾಡಿ ಬೇರೆ ಬೇರೆ ಫೈಲ್ಸ್ನಾಗ ಬರೀತಾರೆ. ಅದನ್ನು ಮೇಂಟೈನ್ ಮಾಡೋಕ್ಕೂ ಈಸಿ ಆಗುತ್ತೆ, ಭಾಳಷ್ಟು ಜನ ಒಟ್ಟಿಗೆ ವರ್ಕ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಸಿಂಟ್ಯಾಕ್ಸ್ ನೆನಪಿಟ್ಕೋರಿ, ಫ್ರಾಮ್ ಫಂಕ್ಷನ್ಸ್ ಅದು ಫೈಲ್ ಹೆಸರು, ಇಂಪೋರ್ಟ್ ಫಂಕ್ಷನ್ ನೇಮ್, ಈ ಥರ ಬರೋದ್ರೆ ನಿಮ್ಗೆ ಈಸಿ ಆಗುತ್ತೆ. ಈ ಪೈಥಾನ್ ಇಂಟರ್ಪ್ರಿಟರ್ಗೆ ಏನು ಹೇಳಕ್ಕಂತಂದ್ರೆ, ಇದು ಯಾವಾಗ ಈ ಫೈಲ್ ಡೈರೆಕ್ಟ್ಲಿ ರನ್ ಆಗುತ್ತೆ ಅವಾಗಷ್ಟೇ ಈ ಕೋಡ್ ರನ್ ಮಾಡಿರಿ ಇದ್ರ ಕೆಳಗಿಂದ ಅಂತ ಹೇಳಕ್ಕೆ ಇದು ಕನ್ಸ್ಟ್ರಕ್ಟ್ ಯೂಸ್ ಮಾಡ್ತಾರೆ. ನಿಮಗಿದು ಮಾಹಿತಿ ಉಪಯುಕ್ತ ಅನಿಸುತ್ತೆ ಅಂತ ತಿಳ್ಕೊತೀನಿ ನಾನು. ಧನ್ಯವಾದಗಳು.